ಪ್ರಾಯಚಿತ್ತಪಟ್ಟು ಮನೆಗೆ ಮರಳುವ ಕಾಲ ಬಂದೇ ಬರುತ್ತದೆ. ಇರಲಿ, ವಿಜಯನೇನಾದರೂ ಬಂದಿದ್ದನೇನಮ್ಮ? ಹಾ, ಬಂದಿದ್ರಣ್ಣ. ಅವ್ರು ಆಗ್ಲೇ ಬಂದು ಹೋದ್ರಣ್ಣ. ಏನಾದರೂ ಹೇಳಿದನೆ? ಏನಿಲ್ಲಣ್ಣ, ಬಂದಿದ್ದೇನೆ ಅಂತ ಹೇಳಿದ್ರಣ್ಣ, ಅಷ್ಟೇ. ವಿಜಯನು ತನ್ನಣ್ಣನೊಂದಿಗೆ ನಿನ್ನೊಂದಿಗಿನ ಮದುವೆ ವಿಷಯ ಮಾತನಾಡುತ್ತೇನೆ ಎಂದಿದ್ದ. ಇದಕ್ಕೆ ಅವನಣ್ಣ ನಾಗರಾಜನು ಒಪ್ಪಿದನೋ ಇಲ್ಲವೋ ತಿಳಿಯದಾಗಿದೆ. ಒಂದು ವೇಳೆ ಅವನು ಈ ಮದುವೆಗೆ ಒಪ್ಪದಿದ್ರೆ ಹೇಗೆ ಅಣ್ಣ? ವಿಜಯನಿಗಿಂತ ಮಿಗಿಲಾದ ವರನಿಗೆ ಈ ನನ್ನ ಮುದ್ದು ತಂಗಿ ಎನ್ನುವುದಾರೆ ಇವೆ. ಅಂದ್ರೇನ, ನಾವಿಬ್ಬರು ಪರಸ್ಪ್ರೇಮಿಗಾಗಿ ಪ್ರೀತಿ ಮಾಡ್ತದೆ. ಪ್ರೀತಿ ಮಾಡೋದನ್ನು ಬಿಟ್ಟು ಮತ್ತೊಂದಿಗೆ ಕೈ ಹಿಡಿಯಬೇಕೆ ಅಂದ್ರೆ ನಾವು ಇಷ್ಟು ದಿನ ಪ್ರೀತಿ ಮಾಡಿದು ಬರೀ ಎದಕಸರಿಬೇಕಂತ ಹೇಳ್ತಾರೆ. ನನ್ನ ಮಾತಿನ ಅರ್ಥವನ್ನು ನಾಳೆ ವಿಜಯನ ಅಣ್ಣನು ಒಪ್ಪದೆ ಹೋದರೆ ಏನಮ್ಮ ಗತಿ? ಕೊನೆಗೆ ನಾನೇ ಮದುವೆ ಮಾಡಿಕೊಡಬೇಕೆಂದರೆ ಕೈಯಲ್ಲಿ ಬಿಡಿ ಕಾಸು ಕೂಡ ಇಲ್ಲ. ಹಣವಿಲ್ಲದಿದ್ದರೆ ನಮ್ಮ ಮದುವೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅದೇಗಮ್ಮ ಸಾಧ್ಯ? ಈ ಕಾಲದಲ್ಲಿ ಹಣವಿಲ್ಲದೆ ಸ್ಮಶಾನದಲ್ಲಿ ಹೆಣಕ್ಕೂ ಸ್ಥಾನ ಸಿಗುವುದಿಲ್ಲವೆಂದಾಗ ಸಾವಿರಾರು ಜನರು ಬಂದು ಹಾರೈಸಿ ತಿಂದುಂಡೋಗುವ ಒಂದು ಮಂಗಲ ಕಾರ್ಯ ಹಣವಿಲ್ಲದೆ ನಡೆಯುತ್ತದೆ ಏನಮ್ಮ? ತಾಯಿ ದೈಲವೇ ನಿನಗೆ. ಸಿರಿವಂತರ ಭವ್ಯ ಗದ್ದಿಗೆಯಲ್ಲಿ ಪೂಜೆ ಪುನಸ್ಕಾರ ಭಕ್ಷ್ಯ ಭೋಜನಗಳ ಎಡೆಯನ್ನು ಪಡೆಯುತ್ತಾ ಪವಡಿಸಿರುವ ನಿನಗೆ ಈ ನಿಷ್ಕಪಟಿಗಳ ನಿಸ್ವಾರ್ಥದ ಮರೆಯನ್ನು ಕೇಳುವಷ್ಟು ವೇಳೆಯಾದರೂ ಎಲ್ಲಿ? ಮನುಜ ಕುಲದ ಸಮಾಜದಲ್ಲಿ ವರ್ಗಭೇದ ಹುಟ್ಟಿಸಿದ ನಿನ್ನಂಥ ದೇವತೆ ಇದ್ದರೆಷ್ಟೋ ಬಿಟ್ಟರೆಷ್ಟು. ನಡೆಯಾಚೆ, ಈ ನಮ್ಮ ಸಮಾಜದಿಂದ ತೊಲಗಾಚೆ. ಲಕ್ಷ್ಮಿಯನ್ನೇಕೆ ಮನುಷ್ಯವ ಚಂದ್ರ? ಅವಳೀಗ ನಿನ್ನ ಮನೆ ಅಂಗಳಕ್ಕೆ ಆಗಮಿಸಲಿಚ್ಛಿಸಿದ್ದಾಳೆ. ಯಾರು? ನಾಗರಾಜರೇ, ಬನ್ನಿ. ಕಮಲ, ಕಂಬಳಿಯೊಂದನ್ನುತ್ತಾ? ಅಗತ್ಯವಿಲ್ಲ, ನಿಂತುಕೊಂಡೇ ಮಾತನಾಡುವೆ. ಬಡವನಾಗರಕ್ಕೆ ಆಗಮಿಸಿದ ವಿಷಯವೇನೆಂದು ತಿಳಿಯಬಹುದೇ? ತಾವಿಚ್ಛಿಸಿದ ಮದುವೆ ವಿಷಯ ಮಾತಾಡದಂದೇ ನಾ ಬಂದದ್ದು. ಬೀಗರ ಯೋಗ್ಯತೆ ಇಷ್ಟಾದಿಗಳನ್ನು ಅರಿಯಬೇಡವೇ? ಏನು? ನಾನು ನಿಮ್ಮ ಬೀಗನೇ? ನಂಬಲೇ ಆಗುತ್ತಿಲ್ಲವಲ್ಲ. ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಒಪ್ಪಿದ್ದೀರಲ್ಲ. ಎಷ್ಟಾದರೂ ತಿಳಿದವರು ತಾವೇ ಈ ಮದುವೆಗೆ ಒಪ್ಪಿದ್ದು ನಮ್ಮವಳ ಭಾಗ್ಯ. ದೊಡ್ಡವರ ಮನೆಯಲ್ಲಿ ದೊಡ್ಡ ಮನವಿರುತ್ತದೆ ಎಂದು ನಾನಿಂದು ಅರಿತೆ. ಕಮಲ, ನಿನ್ನ ಭಾಗ್ಯದ ದಿನವಿಂದು ಉದಯಿಸಿತು. ಬಡತನದ ದೋಣಿಯನ್ನು ನಡೆಸುತ್ತಿರುವ ನಿನ್ನನ್ನು ಶ್ರೀಮಂತದ ಹಡಗನ್ನು ನಡೆಸಲು ನಿರ್ಧರಿಸಿದ್ದಾರೆ ಈ ನಾಗರಾಜ್ ಬಾಬು ಅವರು. ಹಾಗಾದರೆ ತಾವು ವಿಜಯನ ಮದುವೆಯ ದಿನವೆಂದು ನಿರ್ಧರಿಸಿದ್ದೀರಿ? ಮನಸ್ಸಿಗೆ ಬಂದ ಕ್ಷಣ, ಮುಹೂರ್ತ ಕೂಡಿದ ಕ್ಷಣ. ನಾಗರಾಜರೇ, ಈ ವಿಷಯ ತಿಳಿದಾಗಿನಿಂದಲೂ ನನ್ನ ಮನ ಹರುಷದ ತವರಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಸಿಹಿಯನ್ನಾದರೂ ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಕಾಸಿಲ್ಲ. ಕ್ಷಮಿಸಿ. ಕೈಯಲ್ಲಿ ಕಾಸಿರಲಿದ್ದು ಅಗರ್ಭ ಶ್ರೀಮಂತ ನಾಗರಕ್ಕೆ ಅಡಿಯಿಡಲು ಯೋಚಿಸಿದ್ದೀರ? ರಾಜ ರಕ್ತ ಹರಿವ ವಿಜಯನಲ್ಲಿ, ನೀಚ ರಕ್ತದ ಈ ಎಣ್ಣೆಯಲ್ಲಿ. ನಾಗರಾಜ್, ಏನಿದು ನಿಮ್ಮ ವರ್ತನೆ? ನನಗೆ ಅರ್ಥವಾಗುತ್ತಿಲ್ಲವಲ್ಲ. ನಾ ಬಂದದ್ದು ಮದುವೆ ಅರ್ಥ ಹೇಳಲಲ್ಲ, ಈ ವಿಷಯ ಇಲ್ಲಿಗೆ ಸ್ಥಗಿತಗೊಳಿಸಲು. ಅಂದರೆ ಈ ಮದುವೆ ನಿಮಗೆ ಇಷ್ಟವಿಲ್ಲವೇ? ಬಡಬಂಡಿಯ ಚಕ್ರವನ್ನು ಕುಬೇರನ ತಕ್ಕ ಜೋಡಿಸಿದರೆ ಅದು ಸರಿಯಾಗಿಯೇ ತಿಳಿಸಿದೆ. ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡೋದನ್ನು ಬಿಟ್ಟು ಬಿಡು. ನಿನಗನ ರೂಪೋದಕವನ್ನು ಒಳ್ಳೆ ಇದರಲ್ಲಿ ನೋಡಿಕೋ. ಬೇಡಿ ನಾಗರಾಜ್, ದಯವಿಟ್ಟು ಹಾಗೆನ್ನಬೇಡಿ. ಒಂದಾದ ಮುಗ್ಧ ಮನಗಳೆರಡರ ಮಂಗಲ ಕಾರ್ಯ ನಡೆಸಿಕೊಡಿ. ಸಾಯುವವರೆಗೂ ನಿಮ್ಮ ಮನೆಯ ಸೇವಕನಾಗಿ. ಸರಿಯಾಗಿ ಹೇಳಿದೆ. ಸೇವಕನಾಗಲು ತಕ್ಕವನು ನೀನು. ಉಳಿಗದವಳಾಗಬೇಕಾದ ನಿನ್ನ ತಂಗಿ ಹಾಳೋಡಲು ಸಾಧ್ಯವೇ? ಇರಲಿ, ವಿಜಯನೊಂದಿಗೆ ಚಕ್ಕಂಡ ಮಾಡಿದ ನನ್ನ ತಂಗಿಯ ಬೆಲೆ ಎಷ್ಟು ಹೇಳು? ಸಾಕಷ್ಟು ಕೊಟ್ಟು ಬಿಡುವೆ. ಕುರಿಯ ಬೆಲೆ ಕಟ್ಟ
ಬಲ್ಲ ನಿನ್ನಂಥ ಕಟುಕನಿಗೇನು ಗೊತ್ತೋ ಪ್ರೇಮದ ಬೆಲೆ. ಕೊಟ್ಟ ಮನೆ ಬೆಳಗುವ ಈ ಪ್ರೇಮ ಜ್ಯೋತಿ ರೂಪದಲ್ಲಿ ನಿನ್ನ ಸರ್ವ ಸಂಪತ್ತಿಗಿಂತ ಹೆಚ್ಚು ಬೆಲೆಯುಳ್ಳವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ. ನನ್ನ ತಮ್ಮನ ಸೂಳೆಯಾಗಲು ಯೋಗ್ಯತೆ ಇಲ್ಲದವಳು ರಾಣಿ. ಶ್ರೀಮಂತ್ರಿ, ಬಡವರ ಮನೆಗೆ ಬಂದ ತಿಳಿದುಕೊಂಡು ಬಾಯಿಗೆ ಬಂದಾಗಿ ಮಾತಾಡಬೇಡಿ. ಇನ್ನೊಂದು ಶಬ್ದ ಏನಾದ್ರೂ ಮಾತಾಡಿ ನಿಜವಾದ್ರೆ ನಿನ್ನ ಬಾಯಿನ ಹಲ್ಲಗರು ಒಂದೊಂದು ಉತ್ತರ ಬೇಕಾದ್ರೆ ಎಚ್ಚರದ ಮಾತಾಡೋ. ನಿನ್ನಂತ ಹತ್ತು ಮೀರಿದ ಹೆಣ್ಣಿಗೆ ಸ್ಥಾನ ಕೊಡಲು ನನ್ನ ಮನೆಯನ್ನು ಸ್ಮಶಾನವಲ್ಲ, ಸ್ಮಶಾನಕ್ಕೆ ಕಳುಹಿಸಿಕೊಡಲು ನನ್ನ ತಂಗಿಯನ್ನು ಶವವಲ್ಲ. ನಾಗರಾಜ್, ಹೆಚ್ಚಿಗೆ ಉಚ್ಚರಿಸಿ ಹೆಚ್ಚಿಗೆ ಎಬ್ಬಿಸುವ ಮುನ್ನವೇ ತೆರವಿಲ್ಲಿಂದ. ಮನೆಯಲ್ಲಿ ಚುಚ್ಚಿಗೂ ಗತಿ ಇಲ್ಲದಿದ್ದರೂ ರೊಚ್ಚಿಗೇನು ಗತಿ ಇಲ್ಲವಲ್ಲ. ಚಂದ್ರ ಜಾಣತನದಿಂದ ವರ್ತಿಸಿದೆಯಾದರೆ 20,000 ರೂಪಾಯಿಗಳೊಂದಿಗೆ ಯಾವುದಾದರೊಂದು ಪಟ್ಟಣದಲ್ಲಿ ಸುಖವಾಗಿ ಜೀವನ ಸಾಗಿಸಬಹುದು. ವಿಚಾರಿಸು. ಚಾಂಡಾಲ, ಹಣದಾಸೆಗೆ ಬಲಿಯಾಗಿ ಬೆಳೆಯಿಸಿದ ಹಸುವನ್ನೇ ಕೊರಳು ಕೊಯ್ಯುವ ಕಸಾಯ ಕಾಲಿಗೆ ತಳ್ಳುವಂತೆ ಧನದಾಸೆಗೆ ಬಿದ್ದು ನನ್ನ ತಂಗಿಯ ಪವಿತ್ರವಾದ ಪ್ರೇಮವನ್ನೇ ಬಲಿ ಕೊಡುವೆನೆಂದು ತಿಳಿದ ಮತಿಹೀನ. ಧೈರ್ಯವಿದ್ದರೆ ನಿಲ್ಲಿಸು. ನಾನಂತೂ ನನ್ನ ತಂಗಿಯ ಮದುವೆ ವಿಜಯನೊಂದಿಗೆ ಮಾಡುವುದು ನಿಶ್ಚಿತ. ನೋಡೋಣ ಪ್ರೀತಿ ಗೆಲ್ಲುತ್ತದೆಯೋ ಹಣ ಗೆಲ್ಲುತ್ತದೆ ಎಂದು. ಈ ಆಧುನಿಕ ಪ್ರಪಂಚದಲ್ಲಿ ಗೆಲುವು ಎಂದಿದ್ದರೂ ನನ್ನಂತ ಧನಿಕರದೇ. ಇಲ್ಲ ಇಲ್ಲ, ಪ್ರೇಮಕ್ಕೆ ಗೆಲುವ. ಭಯಂಕರವಾದ ಬೆಂಕಿಯೊಂದಿಗೆ ನಿನ್ನಂತ ಒಣಗಿದವನ್ನು ಸ್ಪರ್ಶಿಸಲು ಸಾಧ್ಯವೇ ಇಲ್ಲ. ಪ್ರೀತಿಯ ಸಂಕೇತ ಚಂದ್ರನ ಪ್ರಕಾಶದೊಂದಿಗೆ ನಿನ್ನಂಥ ಬೆಂಕಿ ಸ್ಪರ್ಧೆ ಎಂದಿಗೂ ಸಾಧ್ಯವಿಲ್ಲ. ಚಂದ್ರ ನಾಗರಾಜರೊಂದಿಗಾದ ಕಟ್ಟಿದರೆ ಮದುವೆಯ ಮಂಟಪ ಸ್ಮಶಾನ ಭೂಮಿಯಾಗಿದೆ. ಆ ಮಸನ ಭೂಮಿಯಲ್ಲಿ ಮರುಮಂಡಪ ಕಟ್ಟಿ ಅಗ್ನಿ ಸಾಕ್ಷಿಯಾಗಿನ ಮದುವೆ ನಡೆಸಿದ್ದರೆ ನಾನು ಚಂದ್ರನವೇ ಅಲ್ಲ. ಹಾಗೂ ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ವಿರೋಧವಾಗಿ ಈ ಮದುವೆ ನಡೆದರೆ, ಅದೇ ಮದುವೆ ನಿನ್ನ ರಕ್ತಾಭಿಷೇಕ ಮಾಡದಿದ್ದರೆ ನಾನು ನಾಗರಾಜರೇ ಅಲ್ಲ. ಹಳುಕದಿರು ಸೋದರಿ, ಕೂಡಿ ಕಾಡುವುದಕ್ಕಿಂತ ಕಾಡಿ ಕೂಡುವುದೇ ಲೇಸು. ಹಸಿವಾಗಿದೆ, ಊಟ ಮಾಡೋಣ ನಡೆಯಮ್ಮ. ಎಣ್ಣನಾಯಿ ಕಾಟ ಭಾಳ ಆಯ್ತಪ್ಪ. ತೋ ನಾವು ನಾಯಿ ಕಡಿಸ್ಕೊಂಡು ಸ್ವಂತ ಸದ್ದಿಗೆ ನೀರು ಬಿಡ್ತಪ್ಪ. ಅಬಾ ಬಾ 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 ಏನು ಸಾಕಾಯ್ತಪ್ಪ ನಾಯ್ದು. ಹೆಣ್ಣು ನಾಯಿ ಸಲಾಗ ಹೋಗಿ ನಮ್ಮ ಅಮ್ಮಿನ ಸಾಬ್ ನಾಯಿ ಕಡ್ದು ಅದು ಅಮ್ಮಿನ ಸಾಬ್ ನಾಯಿಗೆ ಅಂತೂ ಅರುವೇ ಇಲ್ಲ. ಮುಂದೆ ನೋಡಿ ಹೋಗರಿಗಿನ ಕಟ್ತದ, ತೆಂಪೆಳ್ಳಿ ಹೋಗರಿಗಿನ ಕಟ್ತದ, ಕಾಂಡ ಹೋಗರಿಗಿನ ಕಟ್ತದ. ಅಲ್ಲ ಮುಂದೆ ನೋಡಿ ಬರೋಟ್ಟಿಗಿದ್ರು ಅವ್ನು ಎಂತ ತಿಪ್ಪದ ನಮ್ಮ ಕತ್ತಿ ಅಂತೀನಿ. ಅಲ್ಲ ನಮಗೂ ಕತ್ತಿಗಳದಾವ್ರಿ, ಓಟ್ ಹಾಕಿದ ಮೇಲೆ ಹೋಯ್ತಿದ್ದು. ಇದು ಮುಂಡೆ ನನ್ನ ಮಗನ ಕತ್ತಿ ನಮ್ಗೆ ಈಗ ಚಾಲು ಮಾಡಿಬಿಟ್ಟ. ಅಲ್ಲ ಅದು ಏನು ಅಂತಾರಲ್ಲ, ಕತ್ತಿ ಹಿಂದೆ ನಿಂದಿರಬಾರ್ದು, ಪುಡಾರಿ ರಾಜಕೀಯ ಮುಂದೆ ನಿಂದಿರಬಾರ್ದು. ಇವು ಒಂದು ನಮ್ಮನ್ನು ಡೇಂಜರ್ ರೀ. ಮಗನು ಯಾವ ಟೈಮ್ನಾಗ ಎತ್ತಿ ಕಾಲು ಜಾಡ್ಸೋರೋದು ಹೇಳಕ್ಕ. ಅಲ್ಲ ಕತ್ತಿಗಳಲ್ಲಿ ಪಳಿಸೋರಲ್ಲಿ ನಮ್ಮ ಅಗಸರ ಜಾಣತನ್ನೇ ಮೆಚ್ಚಬೇಕ್ರಿ. ಅವ್ರಿಗಿದ್ದಷ್ಟು ಬುದ್ಧಿ ನಮಗಿದ್ರ ಹದ್ದು ಮೀರಿ ನಡೆಯುವ ಅಧಿಕಾರಿಗಳು ನಮ್ಮ ದೇಶದ ಸಂಪತ್ತನ್ನೆಲ್ಲ ತಮ್ಮ ಐಷಾರಾಮಕ್ಕಾಗಿ ಉಪಯೋಗಿಸಿಕೊಳ್ಳುವ ನವವಂತಕೆಯ ರಾಜಕಾರಣಿಗಳು ಜನರ ಬಟ್ಟೆಗಳನ್ನು ಪಿಟ್ಟನೆದವರವ ನಿಯತ್ತಿನ ಕತ್ತಿ ಹಂಗೆ ಮಾಡ್ತಿದ್ದೀವ್ರಿ. ಆದ್ರ ಅಷ್ಟು ಬುದ್ಧಿ ನಮಗಿಲ್ಲ. ಇವನು ಎಂತಟ್ಟು ಒಯ್ತಪ್ಪ ಕತ್ತಿ ನಮಗಂತೆ. ಯಾಕೋ ತಮ್ಮ ರಾಜಣ್ಣ,
ಕುಂಟಕತೆ ಅಲ್ಲಪ್ಪ, ಯಾರು ಕೂಡ ಓದಿಸ್ಕೊಂಡಿ? ಕತ್ತಿ ಅಲ್ಲಪ್ಪ ತಮ್ಮ ರಾಜಣ್ಣ, ನಮ್ಮವನು ಅಂತ ಕೇಳಿದ್ದಕ್ಕೆ ಯಾಕಪ್ಪ ಸಿಟ್ಟಿಗೆ ಬರ್ತಿ? ಯಾರಪ್ಪ ನಿನಗೆ ಒದ್ದದ್ದು? ಕತ್ತಿ ಲೇ, ನಿನ್ನ ಮಾತಾಡ್ಸಿದ್ದೆ ತಪ್ಪಂದಂಗಾತು. ಅಲ್ಲ, ಇವತ್ತು ನೀನು ನಮಗೆ ಕತ್ತೆ ನಾಯಿ ಅನ್ನಕತ್ತೀಯಲ್ಲಪ್ಪ, ನಾವು ನಿನ್ನ ಕಣ್ಣಿಗೆ ಕತ್ತೆ ನಾಯಿ ಕಣ್ಣಕ್ಕತ್ತೀವೇನಪ್ಪ? ಥೂ. ಲೇ ರಾಜಣ್ಣ, ರಾಯಚೂರಿಗೆ ಮಾಲ್ ತರ ಕಳಿಸಿದ್ದೆ. ಅಂಗಡಿಗೆ ಬರುವಾಗ ಬ್ಯಾಂಕ್ನಿಂದ ಹಣ ತರಲಿಕ್ಕೆ ಕೇಳಿದ್ದೆ. ಥೂ ನೀನ ನಾಯಿ. ಬೇ, ನಿನ್ನ ಮುಂದೇನದ್ದು ಮಾತಾಡ್ಸಿದ್ದೆ ತಪ್ಪಾತ್ ನೋಡು. ಅಲ್ಲ, ನೀನು ಬಂದಾಗಿಂದ ನೋಡ್ತೀನಿ ಕತ್ತೆ ನಾಯಿ ಕತ್ತಿ ನಾಯಿ ಅನ್ನಕತ್ತಿ. ಅಲ್ಲ, ನಾವೇನ್ ನಿನ್ನ ಕಣ್ಣಿಗೆ ಕತ್ತಿ ನಾಯಿ ಕಾಣಕತ್ತೀವಿ ಏನಪ್ಪ ಮಗನ? ಕತ್ತಿ ನಾಯಿಗಳಿಗಿಂತ ಅತ್ಯುತ್ತಮವಾದ ನಿಯತ್ತಿನ ಪ್ರಾಣಿಸರು ನಾನು ಯಾಕೆ ಕರ್ಲಿ? ಇಲ್ಲಿ ನೋಡ್ರಿ, ಒದ್ದದ್ದು ಕತ್ತಿ, ಇಲ್ಲಿ ಕಡ್ದದ್ದು ನಾಯಿ. ನಿನಗ ನಾಯಿ ಕಡಿದ್ರು ನೆಟ್ಟಗಾಗಂಗಿಲ್ಲ, ಕತ್ತಿ ಹೋದ್ರು ನಿನಗೆ ಬುದ್ಧಿ ಬರಂಗಿಲ್ಲ. ಅಲ್ಲಲೇ ತಮ್ಮ ರಾಜಣ್ಣ, ನಮಗೆಲ್ಲ ಇಷ್ಟೆಲ್ಲ ಅನ್ನಕತ್ತೀವಲ್ಲ, ನಾವೇನಂತ ಕೆಟ್ಟ ಕೆಲಸ ಮಾಡಿವಪ್ಪ ಅಂತೀನಿ ನಾನು. ಅಲ್ರಿ ಶೆಟ್ರ, ಅರ್ಯಾದ ಹುಡುಗಿಯರ್ನಲ್ದ ಗಂಡುಳರ್ ಎಲ್ರು ಸಂಗ ಮಾಡಕತ್ತಿರ್, ಮತ್ತೆ ಇದು ಸರಿ ಅನ್ರಿ ಹಂಗಾರ? ಅಲ್ಲಲ್ಲಿ ನಮ್ಮಂತ ಮರ್ಯಾದಸ್ಥರು ಕದ್ದು ಮುಚ್ಚಿ ಮಾಡೋ ಕೆಲಸನ ನಡ ರಸ್ತೆ ನಿಂತು ಹೇಳಕತ್ತೀಯಲ್ಲ, ನಮ್ಮ ಬಗ್ಗೆ ಏನಾರು ಸ್ವಲ್ಪ ಕಾಳಜಿ ಐತೇನಪ್ಪ ಮಗನ ನಿನಗ? ಅಲ್ರಿ ಶೆಟ್ರ, ನಿಮ್ಮ ಸಲುವಾಗಿ ನನ್ನ ಜೀವ ಯಾಕ? ಕಾಲನ್ನು ಚಪ್ಪಲಿ, ಮೈ ಮ್ಯಾಗಿನ ಬಟ್ಟಿ, ಕಣ್ಣೀರು ಸಹಿತ ಕೊಡ್ತೀನಿ ನಾನು. ಹೌದು ಮಗನ, ಹ್ಯಾಂಗ್ ಕೊಡಂಗಿಲ್ಲ ಅಂತೀನಿ. ಮಂದ್ಯಾಗ ಹೊಡಿಯಾಕ ಚಪ್ಪಲಿ, ಮಾನ ಕಳೆದ ಮೇಲೆ ಉಟ್ಕೊಳಕ ಬಟ್ಟಿ, ಹತ್ತು ಮೇಲೆ ಕೊಳಕ ಕಣ್ಣಾಗ ನೀರು ಕೊಡ್ತೀನಿ ಅಂದೇನು ಮಗನ? ಅಲ್ರಿ ಶೆಟ್ರ, ನೀವು ತಪ್ಪು ತಿಳಿಯಂಗಿಲ್ಲ ಅಂತಂದ್ರಾಗ ಇವತ್ತೊಂದು ನಿಮ್ಗೆ ಪತ್ರ ಬಂದೈತ್ರಿ. ಹ? ಅಯ್ಯೋ, ಹಾಳಾಗೋಯ್ತಲೇ ನಮ್ದು, ಹಾಳಾಗೋಯ್ತು. ಅಯ್ಯೋ ಶೆಟ್ರ, ಮೊನ್ನೆ ಬೇಜಿದ್ಲಲ್ಲ ಯಪ್ಪು, ಎಷ್ಟು ಜೀವಿತಳ್ರಿ ಅಲ್ಲಿ ಮೇಲೆ ಇಲ್ಲಲ್ಲ ಪಟ್ಟು ಬರ್ತದೆ. ಅಲ್ಲ ವಾರತ್ತಮ್ಮ ಜೊತೆಗೆ ಸ್ವೆಟರ್ ನಿಟ್ಟು ಕರ್ಕೊಂಡು ಹೋಗ್ಬಾರ್ದವ. ಅಯ್ಯವ್ವ, ಇಲ್ಲಿ ಯಾಕೆ ಬಿಟ್ಟು ಹಚ್ಚಿ ಅಲ್ಲಿ ಶೆಟ್ರ ಸತ್ತಾರಂತೂ ಸತ್ರ ಹತ್ತು ನೆತ್ತು ಬರ್ತಾರ. ಇರ್ಲಿ ಸಮಾಧಾನ ಮಾಡ್ಕೊಂಡು ಏನಾದ್ರು ಸಮಾಧಾನ ಮಾಡ್ಕೊಂಡು ಬದುಕಿದ್ದವ್ರು ಸತ್ತು ಅಂತ ಹೋಯ್ಕಂತಿದ್ದಲೇ ಅವಿವೇಕಿ. ನನ್ನ ಹೆಂಡತಿ ಸತ್ತಿಲ್ಲಲೇ. ಮತ್ತಂದ್ರೆ ನೀವ್ಯಾಕ್ರ ಹೊತ್ತದ್ದು? ಯಾವನ ಬಡ್ಡಿ ಮಗ ಪತ್ರದಾಗ ಏನ್ ಬೇಕಾದ್ ಬೈಕೊಂತ ಬರ್ದಾನ, ಅದಕ್ಕೂ ಆತದ್ದು. ಹಿಂಗ್ರ ಪತ್ರದಾಗ ಅವಳಂತ ಬೆಸ್ಟ್ ಮಾಡಿ ಬಿಡ್ರಿ ಪುನ್ನಾತ್ನ ಕೆಲ್ಸ ಹಂಗಾರ. ಯಾಕ್ರಿ ಕೆಟ್ರ ಮನ್ಯಾಗ ನೌಕರಿ ಅದನಂತ ಹಿಂಗೆಲ್ಲ ಲುಚ್ಚ ಲಪ್ಪಂಗ ಬದ್ಮಾಸ ತಿರ್ಬೇಕಂತೀಯ ನೋಡ. ಮತ್ ಹಾ, ನಿನಗೆ ಯಾವನಂತಾನಲ್ಲಿ ಈ ನಮನಿ ಪತ್ರ ಯಾವನ ಬೈಕೊಂಡು ಬರ್ದಾನ ಯಾರ್ಲಿ ಯಾರ್ಲಿ ಸಮಾಧಾನ ಮಾಡ್ಕೊಳ್ಳಿ, ಬೆಸ್ಟ್ ಮಾಡ್ಯಾನ. ಮತ್ತೇನು ಬರ್ತಾನೆ ಹೋದ್ರೆ ಸ್ವಲ್ಪ ಲೇ ಶೆಟ್ಟಿ, ಲೇ ಶೆಟ್ಟಿ, ಅನ್ನ ತಿನ್ನೋ ಕೆಲಸ ಮಾಡಲಿ, ಅನ್ನ ತಿನ್ನೋ ಕೆಲಸ ಮಾಡಿ. ಥೂ ಕಾಮಾಂಡ, ಥೂ ಕಾಮಾಂಧ. ಲೇ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಲೇ ತಮ್ಮ ರಾಜಣ್ಣ, ಹೆಂಗಾದ್ರೂ ಮಾಡಿ ನಮ್ಮನ್ನ ಕಂಟಕದಿಂದ ಪಾರೋಗೋ ದಾರಿ ತೋರ್ಸಪ್ಪ ಮಗನ. ಅಲ್ರಿ ಶೆಟ್ರ, ಏನಂತೇಳಿ ನಿಮ್ದು ಸಗಣಿ ತುಂಬಿತ್ತಲ್ಲ ಅಂತೀನಿ. ಆ ಪತ್ರ ಬರ್ದವ್ನು ನೆಂಟಿ ಬಿಟ್ರೆ ಆಯ್ತು, ಎಲ್ಲ ಸರಿಯಾಗಿ ಬಿಡ್ತದೆ. ಹೌದಲೇ, ಕರೆಕ್ಟ್ ಹೇಳಿದೇವೆ. ತುಪ್ಪ ತಿಂತೇಲಿ ಮಗ, ನೌಕರಿ ಗಿಟ್ಕೊಂಡದಕ್ಕೂ ಭಾಳ ಲಾಭ ಮಾಡಿಕೊಟ್ಟೆ. ಆಯ್ತು, ಮತ್ತೆ ಅಷ್ಟು ಮಾಡಿಬಿಟ್ರೆ ಎಲ್ಲ ಸರಿಯಾಗಿ ಬಿಡ್ತದ.
ಹೌದಲೇ ತಾಪತ್ರ ಮಗ ಬಡ್ಡಿ ಮಗ. ಇದ್ರಾಗ ಅಡ್ರೆಸ್ ಅಂತೂ ಬರದೇ ಇಲ್ಲ, ಸಹಿ ಅಂತೂ ಇಲ್ಲವೇ ಇಲ್ಲ. ಇವನು ಯಾವ ಗಂಡಂತ ತಿಳಿಯೋದು ಅಲ್ಲಿನ. ಇನ್ಮೇಲೆ ಯಾವಳ ಹತ್ರ ಹೋದ್ರೆ ಏನಾಗ್ತೈತೋ ಏನಂತ ನಮ್ಮ ಜೀವ ತತ್ತರ್ಸಕತ್ತೈತಿ. ಭಯ ಬರಕತ್ತೈತಲೇ ರಾಜಣ್ಣ, ಭಯ ಬರಕತ್ತೈತಿ. ತೆತ್ತು ಬೇ ಅಲ್ರಿ ಶೆಟ್ರ, ಸಮಾಧಾನ ಮಾಡ್ಕೊಳ್ಳಿ. ಇಂಥ ತಾಪತ್ರ ನಿಮ್ಮ ದೇವ್ರು ತರಬಾರ್ದಾಗಿತ್ತು. ಅಲ್ಲದೆ ರಾಜಣ್ಣ, ಇನ್ನು ಮೇಲೆ ನಮಗ 2013 ಗಾಡಿ ವಾಡಲ್ ಹುಡುಕ್ಬೇಕಾತಲ್ಲಿ ತಮ್ಮ, ಹೆಂಗ್ ಮಾಡೋದು ಅಂತೀನಿ ನಾನು. ಅಂತೂ ಶೆಟ್ರನ ಪತ್ರದಿಂದ ದಾರಿ ತರ್ಬೇಕಂದ್ರೆ ಆಗ್ಲಿಲ್ಲ ನೋಡ್ರಿ. ಅಲ್ಲ ಎಂತ ಕೆಲ್ಸಕ್ಕ ಅಲ್ಲ, ಕೋಳಿ ಕಾಲಿ ಗೆಜ್ಜಿ ಕಟ್ಟಿ ಮಗಂದ ತಿಪ್ಪೆ ಕುಣಿಕೆ ಅನ್ನೋದು ಬಿಡ್ತದನ್ರಿ. ಅಲ್ಲ ಎಂತ ಅಲ್ಕ ಕೆಲ್ಸಕ್ಕೆ ಎಂತ ದೇವ್ರಿನ ಅಂತ ನೋಡ್ರಿ. ಇವನು ಶುದ್ಧ ಮಾಡೋದು ಆ ಬುದ್ಧ ದೇವ್ರಿಂದ ಸಹ ಸಾಧ್ಯ ಆಗ್ಲಿಲ್ಲ. ಅಲ್ಲಲ್ಲಿ ತಮ್ಮ ರಾಜಣ್ಣ, ಸುಟ್ಟು ಮಾಡೋ ಮಾತು ಬಿಟ್ಟು ಕತ್ತು ನೋಡಲಿ ಒಂದು ಹೆಣ್ಣಲ್ಲಿ ಹಂಗ ಬರಕತ್ತದ ಕೂತ್ಕೊಂಡ. ಕಣ್ಣಿಗೆ ಚಕ್ಕನ ಬಡಿತದ್ರಿ. ಆ ಹೆಣ್ಣಿನ ಬಣ್ಣ ನೋಡಲಿ ಕೆಂಪು ಬಣ್ಣದ ಸೇಬು ಹಣ್ಣಾಗದಲ್ಲಿ. ಆ ಹಣ್ಣನ್ನ ಹಂಗಾದ್ರ ಮಾಡಿ ನಮ್ಮ ಬಾಯಾಗ ಹಾಕೋಬೋತಮ್ಮ. ಯಾಕ್ರಿ ಶೆಟ್ರ, ನಮ್ದೇನು ಬಾಯಿ ಖಾರ ಸತ್ತೈತಿ ಅಂತ ಮಾಡ್ರಿ ಅನ್ನ. ನಮ್ಮದನ್ನು ಹುಳಿ ಉಪ್ಪು ತಿಂದದೇ ಒಂದು ನಮ್ಮನೆ ಎಣ್ಣು ಕಂಡ್ರ ಬಾಯಾಗ ನೀರು ಬರ್ತಾವ. ಆ ಮೀನಕ್ಕೆ ಮಾಟ ನೋಡ್ರಿ, ಒಳ್ಳೆ ಪಕ್ಕದ ಮೀನಾಗ. ಆ ಹೆಣ್ಣಿನ ಬಣ್ಣ ನೋಡಲಿ ಗುಲಾಬಿ ಉಲ್ಲಬೆ ಗೊಂಬೆ ಆಗದ ಅವನು. ಅದನ್ನ ಹೆಂಗಾದ್ರ ಮಾಡಿ ನಮ್ಮ ಬಾಯಿ ಕಣ್ಣ ಹಾಕಂಗಾಗದಲ್ಲಿ. ಕರೆ ರೀ ಕರೆ, ಆ ಹೂವಿನಂತ ಯುವತಿ ಯೌವನದ ಸೌಂದರ್ಯ ನೋಡಲು ಮನ ದುಂಬಿಯಾಗಿ ಗೊಂಬೆ ಸುತ್ತ ಸುತ್ತಲೇ ಗೊಂಬಿ ದುಂಬಿ ಅಂತ ಹೇಳಿ ನಮ್ಮ ಕೈಯಾಗ ಖಾಲಿ ಚೆಂಬು ಕೊಟ್ಟಿಗೆ ಬಾ ಮಗನ. ಯಾಕ್ರಿ ಅದು ಏಟತ್ತಿದ್ರ ಗಾಡಿ ನಂದ ನಾನು ನಡೆಸ್ತೀನಿ. ಯಾಕ್ರಿ ಶೆಟ್ರ, ಜಗತ್ನಾಗಿರೋ ಗಾಡಿ ಎಲ್ಲ ನಿಮ್ಮಂತ ತಿಳಿದ್ರ ನಮ್ಗೇನು ಡ್ರೈವಿಂಗ್ ಬರಂಗಿಲ್ಲ ನೋಡ. ನೀ ಈ ವಿಷಯದಾಗ ಎತ್ತುವತ್ತವಾಗಿ ನೀನು ಬಂದ್ಯಪ್ಪ ನೀನು ಅಂತಂದ್ರ ನನ್ನ ಜೀವವಾದ್ರೆ ನಾನು ನಿನ್ನ ನಾನು ನಡೆಸ್ತೀನಿ. ನೀ ಕಮ್ಮು ಕಟ್ಟಿದ್ರು ಬಡಂಗಿಲ್ಲ ನೀನು. ಅಯ್ಯಯ್ಯೋ ಮಾಮ ಇದ್ದು ಏ ರಾಜಣ್ಣ, ಇದೇನು ಅನ್ನ ಇದು ಮತ ನನ್ನ ಸ್ವಂತ ಗಾಡಿ. ಅಪ್ಪ ಇದ್ರ ಮೇಲೆ ಹಾಕಬೇಕು ಇನ್ನು. ಅಪ್ಪ ರೀ ಅನ್ನ ಮಠ ಅಂದು ತಪ್ಪಾಯ್ತಿ ಅಂತ ಹೇಳ್ತಾರ, ತಪ್ಪೇನ್ರಿ ಮಾಡಿದ್ರಿ ನೀವು? ತಪ್ಪಾಯ್ತ್ರಿ ಶೆಟ್ರ, ತಪ್ಪಾಯ್ತು. ಏನಾಗ್ಲಿ ಬಿಡ, ಮೊನ್ನೆ ನಾವು ಹೊಸ ಲಾರಿ ತಂದಿ ಅದು ನೋಡಿ ಮಗ ನಾನು ನಡೆಸ್ತೀನಿ ಅಂತ ಅದಕ್ಕೆ ನಾ ಬ್ಯಾಡ ಅಂದ ಮಗ.